ಕೋಟಿನ್ಗಲ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಮ್ಯಾಕ್ಸ್ ಫಿಲ್ಮ್ ರಿಲೀಸ್ ಆಗಿದೆ. ಸೊ ಮ್ಯಾಕ್ಸ್ ಫಿಲ್ಮಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡುವಾಗ ಆಲ್ರೆಡಿ ಹೌಸ್ಫುಲ್ ಆಗಿತ್ತು. ಇವಾಗ ನಾನು ಬೊಮ್ಮನಹಳ್ಳಿಯಲ್ಲಿರುವ ಬೃಂದಾ ಥಿಯೇಟರಿಗೆ ಮ್ಯಾಕ್ಸ್ ಫಿಲ್ಮ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಎಂಜಾಯ್ ದ ಮೂವಿ. ಯಾವ ರೀತಿ ಇದೆ ಅಂತ ಹೇಳಿ ಒಂದ್ಸತಿ ನೋಡ್ಕೊಂಬರೋಣ. ಗೈಸ್, ಫೈನಲಿ ಮ್ಯಾಕ್ಸ್ ಮೂವಿನ ನೋಡಿಕೊಂಡು ಪಕ್ಕದಲ್ಲಿರುವ ಡಿಮಾರ್ಟಿಗೆ ಒಂದು ಸತಿ ಕಣ್ಣಾಡ್ಸ್ಕೊಂಬರೋಣ ಅಂತ ಹೋದೆ. ಹಾಗೆ ಅದರೊಳಗೆ ಬೈ ಒನ್ ಗೆಟ್ ಒನ್ ಆಫರ್ ಹಾಕಿದ್ರು. ಮ್ಯಾಗ್ನಮ್ ಇದು ನಂದು ಫೇವ್ರೇಟ್ ಮ್ಯಾಗ್ನಮ್. ಸೊ ಹಾಗಾಗಿ 2 ಮ್ಯಾಗ್ನಮ್ನ ತೊಗೊಂಡೆ, ಒಂದು ಟ್ರಫಲ್ ಮತ್ತೊಂದು ಆಲ್ಮಂಡ್. ಆಫರ್ ನೋಡಿ ನನಗಂತೂ ಖುಷಿ ಆಯಿತು. ಸ್ವಲ್ಪ ಜಾಸ್ತಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಐಸ್ ಕ್ರೀಮ್ ಜಾಸ್ತಿ ಹೊತ್ತು ಹಾಗೆ ಕ್ಯಾರಿ ಮಾಡೋಕ್ಕಾಗಲ್ಲ, ಮೆಲ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಸದ್ಯಕ್ಕೆ ಅಲ್ಲಿ ತಿನ್ನಕ್ಕೆ ಮಾತ್ರ ತೊಗೊಂಡೆ. ಹಾಗೆ ದೇವರ ಗಿಡಕ್ಕೆ ಹೂ ಖಾಲಿಯಾಗಿತ್ತು. ಬರೋ ರೋಡಲ್ಲಿ ಹಾಗೆ ಹೂನ ನೋಡಿ ಫ್ರೆಶ್ ಆಗಿತ್ತು ಅಂತ ಹೇಳಿ ಹೂನ ತೊಗೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ. ಸೊ ಮ್ಯಾಕ್ಸ್ ಮೂವಿ ಅಂತೂ ಮ್ಯಾಕ್ಸಿಮಮ್ ಆಗಿತ್ತು. ಸ್ವಲ್ಪ ವೀಡಿಯೋನ ಕ್ಲಿಪ್ ಮಾಡಿದ್ದೆ, ಆದರೆ ಅದನ್ನು ಅಪ್ಲೋಡ್ ಮಾಡಲ್ಲ. ಯಾಕೆಂದರೆ ನಿಮಗೆ ಗೊತ್ತಲ್ಲ, ಅದೆಲ್ಲ ವೀಡಿಯೋ ಹಾಕಿದರೆ ಕಾಪಿರೈಟ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಜಸ್ಟ್ ಇಂಟ್ರೊಡಕ್ಷನ್ ಮಾತ್ರ ಅಷ್ಟೇ ಹಾಕಿದ್ದೀನಿ. ಗೊತ್ತಿಲ್ಲ ಅದು ಬರುತ್ತಾ ಅಂತ ಹೇಳಿ. ಹಾಗೆ ಹೋಗ್ತಾ ಆನ್ ದ ವೇ ಅಲ್ಲಿ ನಮ್ಮದು ಮನಿ ಫಿಶ್ ಸೆಂಟರ್ ಇತ್ತು. ಸೊ ಹಾಗೆ ಅಲ್ಲಿ ಅದರೊಳಗೆ ಹೋಗಿ ಯಾವುದೆಲ್ಲ ಫಿಶ್ ಇದೆ ಅಂತೇಳಿ ಒಂದು ಸತಿ ಕಣ್ಣಾಡ್ಸ್ಕೊಂಡು ಬಂದು ಹಾಗೆ ಯಾವುದಾದ್ರೂ ಫಿಶ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಫೇವ್ರೇಟ್, ನನಗೆ ಯಾವತ್ತೂ ಬಾಂಗ್ಡಾನೇ ಫೇವ್ರೇಟ್. ಹಾಗಾಗಿ 1/2 kg ಬಾಂಗ್ಡ ತೊಗೊಂಡು ಹಾಗೆ 1/2 kg ಪ್ರೌನ್ಸ್ನ ತೊಗೊಂಡೆ. ಸೊ ಪ್ರೌನ್ಸ್ನ ನಾನು ಇದೇ ಮೊದಲ ಬಾರಿಗೆ ತೊಗೊತಾ ಇರೋದು. ನಾನು ಇದನ್ನು ರೆಸಿಪಿ ಒಂದು ಸತಿನೂ ಟ್ರೈ ಮಾಡಿಲ್ಲ. ಅಮ್ಮ ಆದರೆ ಊರ ಕಡೆ ಎಟ್ಟಿ ಪುಳಿ ಮುಂಚಿ ಅಂತೇಳಿ ಮಾಡ್ತಾರೆ, ಪ್ರೌನ್ಸಿದು ಪುಳಿ ಮುಂಚಿ. ಹಾಗೆ ಅದನ್ನು ತೊಗೊಂಡು ರೂಮ್ ಕಡೆ ಬಂದೆ. ಸ್ವಲ್ಪ ಹೊತ್ತು ಕೂತು ನೀರೆಲ್ಲ ಕುಡಿದು ಹಾಗೆ ತಂಗಿ ಕಾಲ್ ಮಾಡಿ ಕೇಳಿದೆ ಪ್ರೌನ್ಸ್ ಹೇಗೆ ಮಾಡೋದು ಅಂತ ಹೇಳಿ. ಹಾಗೆ ಅವಳು ರೆಸಿಪಿ ಹೇಳಿದಾಳೆ, ಇನ್ನು ಟ್ರೈ ಮಾಡಬೇಕು. ಹಾಗೆ ಫಿಶ್ನ ಹೋಗಿ ಮನೆಯಲ್ಲಿಟ್ಟು ಒಂದು ಸತಿ ಪಕ್ಕದಲ್ಲಿರುವ ಅಕ್ವೇರಮ್ ಶಾಪಿಗೆ ಹೋಗಿ ಅಕ್ವೇರಮ್ ಫಿಶ್ನ ತೊಗೊಂಬಂದು ಇವಾಗ ಅಕ್ವೇರಮ್ ಒಳಗೆ ಹಾಕಿದ್ದೀನಿ. ಹಾಗೆ ಒಂದು ಸೈಡ್ ಪಕ್ಕದಲ್ಲಿ ರೈಸ್ನ ಇಟ್ಟಿದ್ದೀನಿ. ಸೊ ಅದು ಆಗ್ತಾ ಇರುವಾಗ ಇಲ್ಲಿ ಬನ್ನಿ, ನನ್ನ ತಂಗಿ ಮಲೇಷ್ಯಾದಿಂದ ನನಗೊಂದು ಸ್ಮಾರ್ಟ್ ವಾಚ್ ತಂದಿದ್ಲು. ಇದನ್ನು ಇವಾಗ ಅನ್ಬಾಕ್ಸ್ ಮಾಡಿ ನೋಡೋಣ. ಆಲ್ರೆಡಿ ನನ್ನ ಸಿಸ್ಟರ್ ಇದನ್ನು ಅನ್ಬಾಕ್ಸ್ ಮಾಡಿದ್ದಾಳೆ. ಸೊ ಅವಳ ಮೊಬೈಲಿಗೆ ಬ್ಲೂಟೂತ್ ಕನೆಕ್ಟ್ ಮಾಡಿ ಎಲ್ಲ ಯಾವ ರೀತಿ ಇದೆ ಅಂತೆಲ್ಲ ಚೆಕ್ ಮಾಡಿ ನೋಡಿದ್ದಾಳೆ. ನಾನು ಇದು ತುಂಬ ದಿನ ಆಯಿತು, ಇನ್ನೂ ಓಪನ್ ಮಾಡಿರಲಿಲ್ಲ. ಹಾಗೆ ಈ ಕಡೆ ರೈಸ್ ಇಟ್ಟಿದ್ದೀನಿ, ಇಲ್ಲಿ ಪ್ರೌನ್ಸ್ ಕೂಡ ಮಾಡಿ ಆಗಿದೆ. ಸೊ ಇದನ್ನು ಓಪನ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಓಪನ್ ಮಾಡ್ತಾ ಇದ್ದೀನಿ. X19 Pro Max ಅಂತ ಹೇಳಿ ಸ್ಮಾರ್ಟ್ ವಾಚ್. ಇದನ್ನು ಇವಾಗ MRP ಎಲ್ಲ ಇದರಲ್ಲಿ ಇರಲಿಲ್ಲ, ಮಲೇಷ್ಯಾದಿಂದ ತಂದಿದ್ಲು. ಇವಾಗ ಇದನ್ನು ಓಪನ್ ಮಾಡೋಣ. ಇದು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿ ಕಾಲ್ ಕನೆಕ್ಟ್ ಆಗುತ್ತೆ, ಕ್ಯಾಮ್ರಾ, ಮ್ಯೂಸಿಕ್, ನಮ್ಮದು ಹಾರ್ಟ್ ಬೀಟು, ಆಮೇಲೆ ಸುಮಾರು ಆಪ್ಷನ್ ಎಲ್ಲ ಇದೆ. ಸೊ ಸದ್ಯಕ್ಕೆ ನೋಡೋಣ. ನಾನು ಫಸ್ಟ್ ಟೈಮ್ ಯೂಸ್ ಮಾಡೋದು ಸ್ಮಾರ್ಟ್ ವಾಚ್, ಹೇಗಿದೆ ಅಂತ ನನಗೂ ಗೊತ್ತಿಲ್ಲ, ನೋಡಬೇಕು. ಇದರಲ್ಲಿ 2 ಬೆಲ್ಟ್ ಕೊಟ್ಟಿದ್ದರು. ಸೊ ಫಸ್ಟ್ ಒನ್ ನನಗೆ ಓಕೆ, ಸೆಕೆಂಡ್ ಒನ್ ಏನಂತೂ ಇಷ್ಟ ಆಯಿತು. ಸೊ ಅದನ್ನೇ ನಾನು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದನ್ನು ಆನ್ ಮಾಡಿದರೆ ಆನ್ ಆಗಿಲ್ಲ, ಮೋಸ್ಟ್ಲಿ ಚಾರ್ಜ್ ಇಲ್ಲ ಅನಿಸುತ್ತೆ. ಹಾಗಾಗಿ ನಾನು ಇದನ್ನು ತೆಗೆದು ಇವಾಗ ಚಾರ್ಜ್ ಇಡಬೇಕು. ಸೊ ಚಾರ್ಜರ್ ನೋಡಿದೆ, ಇದರದ್ದು ಬಂದು ಚಾರ್ಜರ್ ಈ ಥರ ವೈರ್ಲೆಸ್ ಚಾರ್ಜರು. ಬನ್ನಿ ಇವಾಗ ಇದನ್ನು ಚಾರ್ಜಿಗೆ ಇಡ್ತೀನಿ. ಇವಾಗ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಚಾರ್ಜಿಗೆ ಮೊದಲೇ ಹಾಕೋಣ, ಆನ್ ಆಗುತ್ತಾ ನೋಡ್ತೀನಿ, ಎಷ್ಟು ಹೊತ್ತು ತಗೊಳ್ಳುತ್ತೆ ಅಂತ ಗೊತ್ತಿಲ್ಲ. ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು ಆನ್ ಮಾಡಿದೆ, ಆನ್ ಆಯಿತು ನೋಡಿ. ಇವಾಗ ಹೆಲೋ ಅಂತ ಬಂದಿದೆ. ಸೊ ಚಾರ್ಜಿಂಗ್ ಅಂತ ತೋರಿಸ್ತಾ ಇದೆ. ಟೈಮಿಂಗ್ ಇವಾಗ 12:06 ಅಂತ ತೋರಿಸ್ತಾ ಇದೆ. ಆ್ಯಕ್ಚುಲಿ ಇವಾಗ ಆಫ್ಟರ್ನೂನ್ ಆಗಿದೆ, 2 ಗಂಟೆ ಮೇಲೆ ಆಗಿದೆ. ಸೊ ಇದು ಇನ್ನೂ ಟೈಮ್ ಸೆಟ್ ಮಾಡಿಲ್ಲ, ಟೈಮ್ ಸೆಟ್ ಮಾಡಬೇಕು ನೋಡಿ. ಇವಾಗ ಚಾರ್ಜ್ ಫುಲ್ ಆಗಿದೆ, ಇಷ್ಟೊತ್ತಂತ ತೋರಿಸುತ್ತೆ. ಇಲ್ಲ, ನಂದು ಇದು ಸ್ಮಾರ್ಟ್ ವಾಚ್ ಬಂದು 1 ಅವರಲ್ಲಿ ಚಾರ್ಜ್ ಆಯಿತು, ಫುಲ್ ಚಾರ್ಜ್ ಆಗಿತ್ತು. ಸೊ ಇವಾಗ ಇದನ್ನು ಹೈಗೆ ಒಂದು ಸತಿ ಹ್ಯಾಕ್ ನೋಡೋಣ ಹೇಗೆ ಕಾಣುತ್ತೆ ಅಂತ ಹೇಳಿ. ನನಗೆ ಇದರದ್ದು ಲಾಕ್ ಸಿಸ್ಟಮ್ ಕೂಡ ತುಂಬಾ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಆಗಿದೆ, ಬೇರೆಯೇ ಸ್ಟೈಲ್, ಯೂನಿಕ್ ಆಗಿತ್ತು. ಆಮೇಲೆ ಇದನ್ನು ಫಿಕ್ಸ್ ಮಾಡಿ ನೋಡಿದೆ, ಆದರೆ ನನಗೆ ಕಂಫರ್ಟೇಬಲ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ನಾನು ಸ್ಮಾರ್ಟ್ ವಾಚ್ ಯಾವತ್ತೂ ಯೂಸ್ ಮಾಡಿರಲಿಲ್ಲ, ನಾರ್ಮಲಾಗಿ ವಾಚನ್ನ ಯೂಸ್ ಮಾಡ್ತಾ ಇದ್ದೆ, ಕ್ಯಾಶುವಲ್ ವಾಚಲ್ಲ. ಇವಾಗ ಇದು ಹಾಕಿದ್ದೀನಿ, ನೋಡೋಣ. ಹಾಕಿ ಅಭ್ಯಾಸ ಆಗ್ಬೋದು. ಇದರಲ್ಲಿ ಸುಮಾರು ಆಪ್ಷನ್ಸ್ ಎಲ್ಲ ಇತ್ತು, ನೋಡಿದೆ. ಬ್ರೈಟ್ನೆಸ್ ಇತ್ತು, ಮತ್ತು ಕಾಲು, ಮೆಸೇಜು ಅಂತೆಲ್ಲ ಸುಮಾರು ಇತ್ತು. ನಂದು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನೋಡಿದೆ. ಸೊ ಸ್ಟಾರ್ಟಿಂಗಲ್ಲ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗ್ತಿರ್ಲಿಲ್ಲ ಹೇಗೆ ಅಂತ ಹೇಳಿ ಆಪ್ರೇಟ್ ಮಾಡೋದು. ಹೋಗ್ತಾ ಗೊತ್ತಾಗ್ಬೋದು. ಆಮೇಲೆ ನೋಡಿದೆ, ನಂದು ವಾಲ್ಪೇಪರ್ ಹಾಕೋಕ್ಕೆ ತುಂಬ ಟ್ರೈ ಮಾಡಿದೆ, ಆಗ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ನೋಡೋಣ, ಯೂಟ್ಯೂಬಲ್ಲಿ ಎಲ್ಲಾದರೂ ನೋಡ್ಕೊಂಡು ಹಾಕೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಹಾಗೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಮಾಡಿ ಆಯಿತಾ, ಕಮೆಂಟ್ ಮಾಡಿ ವಾಲ್ಪೇಪರ್ ಹೆಂಗೆ ಸೆಟ್ ಮಾಡೋದು ಅಂತೇಳಿ. ನನ್ನ ಮೊಬೈಲಲ್ಲಿ ಆ್ಯಪು ಡೌನ್ಲೋಡ್ ಮಾಡ್ಕೊಂಡು ನಾನು ನೋಡಿದ್ದೀನಿ, ಬಟ್ ಅದಾಗಿಲ್ಲ. ಸೊ ನೆಕ್ಸ್ಟ್ ನೋಡೋಣ ಅಂತ ಹೇಳಿ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಯು ಗೈಸ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.